ಜನರುಗಳು ಕಚ್ಚಾಡಿ ನಮ್ಗೆ ಸ್ಟಾಲಿನ್ಗಳ ಏನು ಸಿದ್ಧಾಂತ ಬೇಡ ಅಂತ ಹೇಳಿ ADMK ಪರವಾಗಿ ನಿಂತಿದ್ರು. ಒಂದಷ್ಟು ಜನ ಇದಾರಲ್ವಾ, ಈಗ ಒಂದು 47 ಅಥವಾ 47+6 ಅಂದ್ರೆ 53 ಸೀಟನ್ನ ಜನರು ಕೊಟ್ಟಿದಾರಂದ್ರೆ ಅವರು ಈ ತರದ ಅಂದ್ರೆ DMK ಸಿದ್ಧಾಂತವನ್ನ ಒಪ್ಪದ ಕಾರಣಕ್ಕೆ ಇವರಿಗೆ ಕೊಟ್ಟಿರೋದು. ಈಗ ಅದೆಲ್ಲವನ್ನ ಮರೆತು ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಕಾರಣಕ್ಕೋಸ್ಕರ ಏನಾಗಿದ್ದಾರೆ, ಈಗ ಮೈತ್ರಿ ಆಗೋದಕ್ಕೆ ಹೊರಟಿದ್ದಾರೆ. ಈ ನಮ್ಮ ದೇಶದಲ್ಲಿ ಈ ರಾಜಕಾರಣದಲ್ಲಿ ಯಾವ ರೀತಿಯ ನಡೆ ಕೂಡ ನಡೆಯಬಹುದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಇದೇನು ಹೊಸತಲ್ಲ. ಲಾಸ್ಟ್ ಟೈಮ್ ಮಹಾರಾಷ್ಟ್ರದಲ್ಲಿ ನೋಡಿರ್ಬೋದು, ಶಿವಸೇನೆ ಇರ್ಬೋದು ಅಥವಾ NCP ಕಾಂಗ್ರೆಸ್ ಸೇರಿ ಬಿಜೆಪಿಯನ್ನ ಹೊರಗಿಡುವಂತ ಪ್ರಯತ್ನ ಮಾಡಿದ್ರು. ಶಿವಸೇನೆ ಮತ್ತು ಬಿಜೆಪಿ ಒಂದೇ ಸಿದ್ಧಾಂತದಲ್ಲಿರುವರು, ಕಟ್ಟರ್ ಹಿಂದುತ್ವವಾದಿಗಳು. ಆದ್ರೆ ಅಧಿಕಾರ ಅಂತ ಬಂದಾಗ ಉದ್ಧವ್ ಠಾಕ್ರೆ ಏನ್ ಮಾಡಿದ್ರು, ಶಿವಸೇನೆಯನ್ನ ಕಾಂಗ್ರೆಸ್ ಜೊತೆ ಸೇರಿಸಿ ಅಧಿಕಾರವನ್ನ ಹಿಡಿದಿದ್ರು. ನೋಡಿ, ಇದು ರಾಜಕಾರಣದ ಒಂದು ಚದುರಂಗದಾಟ. ಇಲ್ಲಿ ನಾವು ಪಕ್ಷ ಅಂತ ಹೊಡೆದಾಡುವವರಿಗೆ, ನಮ್ಮ ನಾಯಕರು ಅಂತ ಹೊಡೆದಾಡುವವರಿಗೆ,